ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕ್ಯಾಡ್ಬರಿ ಅವರ ಸಹಭಾಗಿತ್ವದೊಂದಿಗೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಯು ಕಲ್ಲಳ್ಳಿ ಎಂಬ ಗ್ರಾಮದಲ್ಲಿದ್ದೇವೆ. ಅದರಲ್ಲೂ ಶ್ರೀ ಪ್ರಭುಲಿಂಗಯ್ಯ ಅನ್ನುವರ ತೋಟದಲ್ಲಿದ್ದೇವೆ. ಇವರು ಒಂದು 2 ವರ್ಷಗಳ ಹಿಂದೆ ಯಾವುದೋ ರೀತಿ ಒಂದು ಕೊಕ್ಕೋನ ಒಂದು ಅಂತರ ಬೆಳೆಯಾಗಿ ಹಾಕ್ಬೋದು, ಅಡಿಕೆಯಲ್ಲಿ ಮತ್ತು ತೆಂಗಲ್ಲಿ ಹಾಕ್ಬೋದು ಅಂತ ಮಾಹಿತಿಯನ್ನು ತಿಳ್ಕೊಂಡು ಕ್ಯಾಡ್ಬರಿ ಅವರ ಇಲ್ಲಿನ ದಾವಣಗೆರೆಯ ಎಕ್ಸಿಕ್ಯೂಟಿವ್ ಅಂದ್ರೆ ತಾಂತ್ರಿಕ ಅಧಿಕಾರಿಗಳಾಗಿರುವ ಶ್ರೀ ಶರತ್ ಅವ್ರ ಜೊತೆ ಅವ್ರನ್ನ ಸಂಪರ್ಕ ಮಾಡಿ ಕೊಕ್ಕೋನ ಹಾಕಿದ್ದಾರೆ, ಕೊಕ್ಕೋ ಬೆಳೆನ. ಬನ್ನಿ ಇವ್ರನ್ನ ಮಾತಾಡಿಸಿ ಇವರು ಯಾವ ಸ್ಪೇಸಿಂಗ್ ಅಲ್ಲಿ ಕೊಕ್ಕೋನ ಹಾಕಿದ್ದಾರೆ, ಇವ್ರು ಇನ್ನೇನಾದ್ರೂ ಇದನ್ನ ಕೊಕ್ಕೋ ಬೆಳೆನ ಹೆಚ್ಚಿಗೆ ಮಾಡ್ಲಿಕ್ಕೆ ಏನಾದ್ರೂ ಯೋಚನೆ ಮಾಡಿದಾರ, ಅಥವಾ ಇವ್ರ ತೋಟಗಳಿಗೆ ಇವ್ರು ಮಾಡಿದ್ದಾರೆ ಅಂತ ಸುತ್ತಮುತ್ತ ಜನ ಎಲ್ಲ ಬಂದು ನೋಡ್ಕೊಂಡು ನಾವು ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದಾರ ಅನ್ನೋ ಎಲ್ಲಾ ಮಾಹಿತಿಗಳನ್ನ ಅವರಿಂದ ಕೇಳಿ ತಿಳ್ಕೊಂಡು ಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಸೊ ನಿಮಗೆಲ್ಲ ತಿಳಿದಿರೋ ಥರ ಕೋಕೋ ಒಂದು ಅಂತರ್ ಬೆಳೆ ಆಗಿದ್ದು ಸುಮಾರು 50ರಿಂದ 60ರಷ್ಟು ನೆರಳು ಬೇಕಾಗಿರುತ್ತೆ. ಸೊ ನಾವು ಸಜೆಸ್ಟ್ ಮಾಡೋದೇನೆಂದರೆ ಅಡಿಕೆ, ತೆಂಗು ಹಾಗೂ ತಾಳೆ ಮಧ್ಯೆ ಅಂತರ್ ಬೆಳೆಯಾಗಿ ಬೆಳೆಯೋದಕ್ಕೆ ಸಲಹೆ ಕೊಡ್ತೇವೆ. ಸುಮಾರು 1 ಎಕರೆ ಕೋಕೋನಟ್ಟಲ್ಲಿ ನಿಮಗೆ ಸುಮಾರು 200 ಗಿಡ ಸಸಿಗಳು ಕೂರುತ್ತೆ. ಅಂದರೆ 2 ತೆಂಗಿನ ಮಧ್ಯೆ ಒಂದು ಕೋಕೋ ಮತ್ತು 2 ತೆಂಗಿನ ಸಾಲಿನ ನಡುವೆ 1 ಕೋಕೋ ಬೆಳೆಯೋ ಥರ ಸಜೆಸ್ಟ್ ಮಾಡ್ತೀವಿ. ಇನ್ನು ಅಡಿಕೆ ಬಂತು ಅಂದರೆ 1 ಎಕರೆಯಲ್ಲಿ 250 ಗಿಡ ಸಸಿಗಳು ಕೂರ್ತವೆ. ಸೊ 4 ಅಡಿಕೆ ಮಧ್ಯೆ 1 ಕೋಕೋ ಬರೋ ಥರ ನೋಡ್ಕೋಬೇಕು. ಸೊ ತಾಳೆ ಎಲ್ಲ ಆದರೆ ಅಲ್ಲಿ ಯೂಶಲಿ ಟ್ರಯಾಂಗಲ್ ಸಿಸ್ಟಮಲ್ಲಿ ಬೆಳೆಸ್ತಾರೆ, ತ್ರಿಭುಜಾಕಾರ ಅಂತ ಏನು ಹೇಳ್ತೀವಿ. ಸೊ 2 ತಾಳೆಗಳ ನಡುವೆ 1 ಕೋಕೋ ನೆಟ್ಟರೆ ಎಕರೆಗೆ ಸುಮಾರು 160 ಗಿಡಗಳು ಕೂರುತ್ತೆ. ಸೊ ಪ್ರಸ್ತುತ ಭಾರತ ದೇಶದಲ್ಲಿ ಸುಮಾರು 1 ಲಕ್ಷ ಹೆಕ್ಟೇರ್ ಅಷ್ಟು ಕೋಕೋ ಬೆಳೀತಾ ಇದ್ದಾರೆ. ಅದರಲ್ಲಿ ಉತ್ಪಾದನೆ ನಿಮಗೆ ಬಂದ್ಬಿಟ್ಟು 20ರಿಂದ 22 ಸಾವಿರ ಟನ್ ಬರುತ್ತೆ. ಮುಖ್ಯವಾಗಿ ಕೋಕೋಯಲ್ಲಿ 3 ವಿಧಗಳಿವೆ: ಕ್ರಯಲೋ, ಟ್ರಿನಿಟಾರಿಯೋ ಮತ್ತು ಫಾರೆಸ್ಟೋ ಅಂತ. ಕ್ರಯಲೋ ನಿಮಗೆ ಕೆಂಪು ಬಣ್ಣದ ಕಾಯಿಗಳು ಏನಿರ್ತವೆ ಅದು ಕ್ರಯಲೋ ಅಂತ ಹೇಳ್ತೀವಿ. ಸೊ ಕ್ವಾಲಿಟಿಲಿ ತುಂಬ ಸುಪೀರಿಯರ್ ಇರುತ್ತೆ, ಬಟ್ ಕೀಟ ಮತ್ತು ರೋಗಗಳಿಗೆ ಅದು ತುಂಬ ಸೆಸೆಪ್ಟಬಲ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫಾರೆಸ್ಟೋ, ನೀವೇನು ನಾರ್ಮಲ್ ಸುತ್ತಮುತ್ತ ನೋಡ್ತಿರಲ್ಲ ಹಳದಿ ಬಣ್ಣದ ಕಾಯಿಗಳು. ಸೊ ಹೈ ಈಲ್ಡಿಂಗ್ ಇರುತ್ತೆ, ಪ್ಲಸ್ ನಿಮಗೆ ಜಾಸ್ತಿ ಅಂದರೆ ರೋಗ ಮತ್ತು ಕೀಟಗಳಿಗೆ ರೆಸಿಸ್ಟೆನ್ಸ್ ಇರುತ್ತೆ. ಅದು ಸುಮಾರು 85% ನಮ್ಮ ಭಾರತದಲ್ಲೇ ಬೆಳೀತಾರೆ. ಇನ್ನು ಕ್ರಯಲ್ಲೋ ಅದು ಬರೀ ಜಸ್ಟ್ ಒಂದು 2% ಬೆಳೀತಾರೆ ಅಷ್ಟೇ. ಇನ್ನು 3ನೇ ವಿಧ ಬಂದ್ಬಿಟ್ಟು ಟ್ರಿನಿಟಾರಿಯೋ ಅಂತ, ಸುಮಾರು 10% ಅಷ್ಟು ಬೆಳೀತಾರೆ. ಅದು ಹೈಬ್ರಿಡ್, ಕ್ರಯಲ್ಲೋ ಮತ್ತು ಫಾರೆಸ್ಟ್ ಅಂತ ಏನು ಹೇಳ್ತೀವಲ್ಲ ಅದ್ರ 2ರ ಹೈಬ್ರಿಡ್ ಟ್ರಿನಿಟಾರಿಯೋ ಅಂತ ಹೇಳ್ತೀವಿ. ಸೊ ಮುಖ್ಯವಾಗಿ ನಾವು ಏಕ ಬೆಳೆ ಪದ್ಧತಿ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಎಕ್ಸಾಂಪಲ್ ಏನಂದರೆ ಒಂದೇ ಕಡೆ ತೆಂಗು ಬೆಳೆಯೋದು, ಅಡಿಕೆ ಬೆಳೆಯೋದು ಅಥವಾ ತಾಳೆ ಬೆಳೆಯೋದು. ಸೊ ಅದ್ರ ಮಧ್ಯೆ ಇಂಟರ್ಸ್ಪೇಸಸ್ ಅಂತ ಏನು ಹೇಳ್ತೀವಿ ಅದು ಸುಮ್ಮನೆ ಖಾಲಿ ಬಿಟ್ಟಿರ್ತಾರೆ. ಇದರಿಂದ ಕಳೆ ಬೆಳೆಯುತ್ತೆ. ಕಳೆ ಬೆಳೆಯೋದ್ರಿಂದ ನಿಮಗೆ ಈಲ್ಡು ಕಡಿಮೆ ಆಗ್ಬೋದು, ಪ್ಲಸ್ ನೀವು ಕಳೆನಾಶಕಗಳನ್ನ ಜಾಸ್ತಿ ಯೂಸ್ ಮಾಡ್ತೀರಾ. ಸೊ ನೀವು ಅಂತರ್ ಬೆಳೆ ಬೆಳೆಯೋದ್ರಿಂದ ನಿಮಗೆ ಒಂದು ಮಲ್ಚಿಂಗ್ ಸಿಗುತ್ತೆ. ಎಲೆ ಗೊಬ್ಬರ ಬೀಳೋದ್ರಿಂದ ನಿಮಗೆ ಮುಖ್ಯವಾಗಿ ಕೋಕೋ ಅಲ್ಲಿ ಪೊಟ್ಯಾಷಿಯಂ ರಿಚ್ ಇರುತ್ತೆ ಎಲೆ ಗೊಬ್ಬರದಲ್ಲಿ. ಸೊ ಇನ್ನೊಂದೇನು ಅಂದರೆ ನೀರು ಹಾಯಿಸ್ತೀರಾ. ನೀವು ಅಂತರ್ ಬೆಳೆ ಇಲ್ಲ ಅಂದರೆ ಹೆಚ್ಚು ಕಮ್ಮಿ ಒಂದು 4-5 ದಿವಸಕ್ಕೊಂದ್ಸರಿ ನೀರು ಹಾಸೋದ್ರ ಬದಲು ಅಂತರ ಬೆಳೆ ಬೆಳೆದ್ರೆ ಸೊ ಮಲ್ಚಿಂಗ್ ಇರೋದ್ರಿಂದ ತೇವಾಂಶ ಅಂದರೆ ಜಾಸ್ತಿ ಬಿಸಿಲಿಗೆ ಜಾಸ್ತಿ ಹೋಗೋದಿಲ್ಲ. ಅದರಿಂದ ನೀವು 10 ದಿವಸದ ತನಕ ಮ್ಯಾನೇಜ್ ಮಾಡ್ಬೋದು. ಇದರಿಂದ ನೀರು ಕೂಡ ಉಳಿತಾಯ ಆಗುತ್ತೆ. ಸೊ ಮುಖ್ಯ ಬೆಳೆಯ ಸುಮಾರು ನಾವು ಅಬ್ಸರ್ವ್ ಮಾಡಿರ್ತಾರೆ, ಕೋಕೋ ಅಥವಾ ಬೇರೆ ಇಂಟರ್ ಕ್ರಾಪ್ ಏನೇ ಬೆಳೆದ್ರು ಮುಖ್ಯ ಬೆಳೆಯ ಈಲ್ಡ್ ಏನಿರುತ್ತೆ 20% ಇನ್ಕ್ರೀಸ್ ಆಗಿರುತ್ತೆ. ಸೊ ಇದರಿಂದ ನಿಮಗೆ ಉತ್ತಮ ಆದಾಯನೂ ಗಳಿಸ್ಬೋದು. ಪ್ಲಸ್ ಏಕ ಬೆಳೆ ಪದ್ಧತಿ ಬೆಳೆದ್ವಿ ಅಂದರೆ ಅದು ಆದಾಯ ನಿಮಗೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಇವತ್ತಿರೋ ರೇಟ್ ನಾಳೆ ಇರಲ್ಲ. ಸೊ ಅಂತರ್ ಬೆಳೆ ಬೆಳೆದ್ರೆ ಅಟ್ಲೀಸ್ಟ್ ನಿಮಗೆ ಸಪೋರ್ಟಿವ್ ಪ್ರೈಸ್ ಇರುತ್ತೆ. ಸೊ ಈ ಸೀಸನ್ ಇಲ್ಲ ಅಂದರೂ ಆಫ್ ಸೀಸನಲ್ಲಿ ಯಾವ ಇರುತ್ತೆ ಇನ್ನೊಂದು ಮೇನ್ ಕ್ರಾಪಿಗೆ ನಿಮಗೆ ಕ್ರಾಪ್ ಬರುತ್ತೆ. ಸೊ ವರ್ಷ ಪೂರ್ತಿ ನಿಮಗೆ ಆದಾಯ ಬರ್ತಾ ಇರೋ ಥರ ನೀವು ಕಂಡುಕೊಳ್ಬೋದು. ಸೊ ಸಾಮಾನ್ಯವಾಗಿ ರೈತರಲ್ಲಿ ಅನುಮಾನ ಮೂಡ್ಬೋದು, ಈ ಕೋಕೋ ಸಸಿಗಳು ಎಲ್ಲಿ ಸಿಗ್ತವೆ ಅಂತ. ಸೊ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ 3 ನರ್ಸರಿ ಇದ್ದಾವೆ. ಒಂದು ಹಾಸನ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣದಲ್ಲಿ ಸಿಗುತ್ತೆ, ಇನ್ನೊಂದು ದಾವಣಗೆರೆ ಜಿಲ್ಲೆ, ಮತ್ತು ಇನ್ನೊಂದು ಬೆಂಗಳೂರಲ್ಲಿ ಸಿಗುತ್ತೆ. ಸೊ ಅಲ್ಲಿಂದ ನೀವು ತೋಟಗಳಿಗೆ ತಂದು 1.5 ಅಡಿ ಗುಂಡಿ ತೆಗಿಬೇಕು. ಗುಂಡಿ ತೆಗೆದು ಒಂದು ಇಡಿ ಅಥವಾ 2 ಇಡಿ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಇರೋ ಒಂದು ಕೊಟ್ಟಿಗೆ ಗೊಬ್ಬರನ ಹಾಕಿ ಗಿಡ ನೆಡಬೇಕು. ಸೊ ಇರಿಗೇಷನ್ ಪ್ಲಾಂಟ್ ಮಾಡಿದ ತಕ್ಷಣ ಒಂದು ಇರಿಗೇಷನ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಫರ್ಟಿಲೈಸರ್ಸ್ ಹಾಕೋದಾದರೆ ಒಂದು 4-5 ತಿಂಗಳಾದಮೇಲೆ ಫರ್ಟಿಲೈಸರ್ಸ್ ಹಾಕಿದ್ರೆ ಒಳ್ಳೆಯದು. ಸೊ ಸ್ಟಾರ್ಟಿಂಗ್ ಅಂದರೆ 3 ಸ್ಪ್ಲಿಟ್ಟಲ್ಲಿ ಹಾಕ್ಬೇಕು ನೀವು. ಸೊ 75 ಗ್ರಾಮು ವರ್ಷಕ್ಕೆ ಹಾಕಬೇಕು ಮೊದಲನೇ ವರ್ಷದ ನಂತರ. 25 ಗ್ರಾಮು ಜೂನ್ ಜುಲೈ ಹಂಗೆ ಹಾಕಿದರೆ, ಇನ್ನೊಂದು 25 ಗ್ರಾಮು ಸೆಪ್ಟೆಂಬರ್ ಅಕ್ಟೋಬರ್, ಮತ್ತು 3ನೇ ಹಂತದಲ್ಲಿ ಡಿಸೆಂಬರ್ ಮತ್ತು ಜನವರಿಲಿ ಹಾಕಬೇಕಾಗುತ್ತೆ. ಸೊ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಕಾಮನ್ ಆಗಿ ಬಂದರೆ ಅದು ಐರನ್ ಮತ್ತು ಜಿಂಕ್ ಬರುತ್ತೆ. ಸೊ ಜಿಂಕ್ ಬಂತು ಅಂದರೆ ನಿಮಗೆ ಎಲೆಗಳೆಲ್ಲ ಸಣ್ಣದಾಗಿ ಸಿಕ್ಕಲ್ ಶೇಪ್ ಆಗಿ ಬರುತ್ತೆ. ಸೊ ಅದಕ್ಕೆ ನೀವು ಜಿಂಕ್ ಸಲ್ಫೇಟ್ನ ಹಾಕ್ಬೋದು. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರೋದು ಪ್ರಭುಲಿಂಗ ಅಂತ ಅವ್ರ ಹೆಸರು, ರೈತರ ಹೆಸರು. ಅವರು ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದಾರೆ. ಸೊ ಈ ತೋಟ ಬಂದ್ಬಿಟ್ಟು ಯು ಕಲ್ಲಳ್ಳಿ ಗ್ರಾಮದಲ್ಲಿದೆ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಸೊ ಇವರು ಅಡಿಕೆ ಬೆಳೆಯಲ್ಲಿ ಅಂತರ್ ಬೆಳೆಯಾಗಿ ಬೆಳೆದಿದ್ದಾರೆ. ಅಡಿಕೆ ಸುಮಾರು 11 ವರ್ಷ ಇದೆ. ಸೊ ಸುಮಾರು 1200ರಿಂದ 1300 ಅಡಿಕೆ ಕೂತಿದೆ.
ಸೊ ಅದರ ಅರ್ಧದಷ್ಟು ಹಾಕಿದ್ದಾರೆ. ಅಂದರೆ ಸುಮಾರು 600ರಿಂದ 700 ಕೋಕೋ ಸಸಿಗಳು ಹಾಕಿದ್ದಾರೆ. ಸುಮಾರು ಗಿಡ ನೆಟ್ಟು 2 ವರ್ಷದ ಮುಂಚೆ ಹಾಕಿದ್ದು, ಆಗಸ್ಟ್ ತಿಂಗಳಲ್ಲಿ ಹಾಕಿದ್ದು. ಸೊ ಆಲ್ರೆಡಿ ನೀವು ಅಬ್ಸರ್ವ್ ಮಾಡ್ಬೋದು, ಆಲ್ರೆಡಿ ಹೂನು ಬರ್ತಾ ಇದೆ, ಪ್ಲಸ್ ಕಾಯಿಗಳು ಬಿಡ್ತಾ ಇದ್ದಾವೆ. ಸುಮಾರು ನಾವು ನೋಡಿದ ಪ್ರಕಾರ ಒಂದು ಗಿಡದಲ್ಲಿ ಸುಮಾರು 90 ಕಾಯಿಗಳು ನೋಡಿದ್ದೀವಿ ನಾವಿಲ್ಲಿ. ಸೊ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಇವ್ರು ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಮಾಡಿದ್ದಾರೆ, ಯಾವುದೇ ರಾಸಾಯನಿಕಗಳನ್ನು ಅಪ್ಲೈ ಮಾಡಿಲ್ಲ. ಸೊ ಇದರಿಂದ ಏನು ಅಡ್ವಾಂಟೇಜು, ಕೆಮಿಕಲ್ ಹಾಕದೇ ಇದ್ರೂ ಚೆನ್ನಾಗಿ ಬಂದಿದೆ ಅವರು. ಸೊ ಇವರು ಪ್ರೂನಿಂಗು ಆನ್ ಟೈಮ್ ನಾವು ಹೇಳ್ದಂಗೆ ಮಾಡಿದ್ದಾರೆ. ಸೊ ಚೂಪನ್ಸು ಮತ್ತು ಜಾರ್ಕೆಟು ಕರೆಕ್ಟ್ ಲೆವೆಲಿಗೆ ಬಿಟ್ಕೊಂಡಿದ್ದಾರೆ. ಸೊ ಎಕ್ಸ್ಟ್ರಾ ಏನೇನು ಕೆಳಗಡೆಯಿಂದ ಕೊಂಬೆಗಳು ಬರುತ್ತೆ ಅದನ್ನೆಲ್ಲ ತೆಗ್ದಿರೋದ್ರಿಂದ ಒಳ್ಳೆ ಈಲ್ಡ್ ಬರ್ತಾ ಇದೆ ಅವರಿಗೆ. ಸೊ ಮೊದಲನೇ ಹಂತದಲ್ಲಿ ನೀವು ಪ್ರೂನಿಂಗ್ ಅಂತ ಏನು ತಗೋಬೇಕು, ಸುಮಾರು ಒಂದು 6-7 ತಿಂಗಳ ನಂತರ ಗಿಡ ಬೆಳೆದಾಗ ನಿಮ್ಮ ಎದೆ ಹತ್ರ ಇಲ್ಲಿ ತನಕ ಬರಬೇಕು. ಸೊ ಆ ಎತ್ತರದಲ್ಲಿ ಬಂದಾಗ ಕೆಳಗಡೆಯಿಂದ ಬಂದು ಎಕ್ಸ್ಟ್ರಾ ಏನು ಕೊಂಬೆ ಬಂದಿತ್ತ ಅವನ್ನೆಲ್ಲ ಪ್ರೂನ್ ಮಾಡೋಕೆ ಹೇಳ್ತೀವಿ. ಸೊ ಇವ್ರು ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಸೊ ಫ್ಯಾನ್ ಬ್ರಾಂಚಸ್ ಅಂತ ಏನಿರುತ್ತೆ ಅದು ಒಂದು 5 ಕೊಂಬೆಗಳು ಬರುತ್ತೆ, ಒಂದು ನಮ್ಮ ಎದೆ ಲೆವೆಲಿಗೆ ನಿಂತ್ಕೊಂಡ್ರೆ. ಸೊ ಆ ಲೆವೆಲಿಗೆ ಪ್ರೂನ್ ಮಾಡ್ಕೊಳ್ತಾ ಇರಬೇಕು. ಸೊ ಪ್ಲಸ್ ಭೂಮಿಗೆ ಏನು ಟಚ್ ಆಗುತ್ತೆ ಅದನ್ನು ಪ್ರೂನ್ ಮಾಡ್ಕೊಳ್ತಾ ಇದ್ರೆ ಒಳ್ಳೇದು, ಅದಕ್ಕೆ ಇಳುವರಿ ಬರುತ್ತೆ. ಸೊ ನೀವೀಗ ನೋಡ್ತಿರೋದು 2 ವರ್ಷದ ಗಿಡ. ಸೊ ಕೆಳಗಡೆಯಿಂದ ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಯಾವುದೇ ಒಂದು ಕೊಂಬೆ ಬಂದಿಲ್ಲ. ಸೊ ಅದು ಬಂದಾಗೆಲ್ಲ ಕಟ್ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ಫ್ಯಾನ್ ಬ್ರಾಂಚಸ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ನಿಮಗೆ ಮುಖ್ಯ ಏನು ಇಳುವರಿ ಬರುತ್ತೆ, ಇದು ಮೇನ್ ಕೊಂಬೆ ಟ್ರಂಕ್ ಇರುತ್ತಲ್ಲ, ಇದು ಚೂಪಾನ್ ಅಂತ ಕರಿತೀವಿ. ಇದು ಉದ್ದಾಕಿರೋದು ಚೂಪಾನು. ಸೊ ಅಲ್ಲಿಂದ ಜಾರ್ಕೆಟ್ ಏನು ಹೊಡೆಯುತ್ತೆ ಅದಕ್ಕೆ ಆ ಪಾಯಿಂಟಿಗೆ ಜಾರ್ಕೆಟ್ ಅಂತ ಕರಿತೀವಿ. ಸೊ ಸುತ್ತ ಅದೇನು ಕವಲ್ ಹೊಡೆಯುತ್ತೆ 5ರಿಂದ 6 ಮೇಂಟೈನ್ ಮಾಡ್ತೀವಿ, ಅದಕ್ಕೆ ಫ್ಯಾನ್ ಬ್ರಾಂಚಸ್ ಅಂತ ಕರಿತೀವಿ. ಸೊ ಇದನ್ನ ನಿರ್ದಿಷ್ಟವಾಗಿ ಪ್ರೂನ್ ಮಾಡ್ಕೊಳ್ತಾ ಇರಬೇಕು. ಇದರಿಂದ ನಿಮಗೆ ಹೂ ಕಚ್ಚೋಕ್ಕೂ ಚೆನ್ನಾಗಿ ಬರುತ್ತೆ. ಸೊ ಸಾಮಾನ್ಯವಾಗಿ ನಾವು ರೆಕಮೆಂಡ್ ಮಾಡೋದೇನಂದ್ರೆ 4 ಅಡಿಕೆ ಮಧ್ಯೆ 1 ಕೋಕೋ ಬರುತ್ತೆ ರೆಕಮೆಂಡ್ ಮಾಡ್ತೀವಿ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿರೋ ಥರ ಅಡಿಕೆ ಸಾಲಲ್ಲಿ ಹಾಕಿದ್ದಾರೆ. ಸೊ ಅವ್ರ ಚೇಂಜ್ ಸ್ಪೇಸಿಂಗ್ ಬರುತ್ತೆ 9/18 ಆಗುತ್ತೆ. ಸೊ ಇದರಿಂದ ಈಗೇನೋ ನಡೆಯುತ್ತೆ, ಬಟ್ ಗಿಡ ಬೆಳ್ದಂಗೆಲ್ಲ ಪ್ರೂನಿಂಗ್ ಮಾಡಲೇಬೇಕಾಗುತ್ತೆ, ಟೈಮ್ಲಿ ಪ್ರೂನಿಂಗ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದ್ರೆ ಡೆನ್ಸ್ ಆಗಿಬಿಡುತ್ತೆ. ಡೆನ್ಸ್ ಆಯಿತು ಅಂದರೆ ನಿಮಗೆ ಕೀಟ ಮತ್ತು ರೋಗ ಬರೋ ಚಾನ್ಸಸ್ ತುಂಬ ಇರುತ್ತೆ, ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದೇನು ಅಂಶ ಇಟ್ಕೋಬೇಕಂದ್ರೆ ಮುಖ್ಯ ಬೆಳೆಯಿಂದ ಅಂತರ್ ಬೆಳೆಗೂ ರೋಗ ಕೀಟ ಸ್ಪ್ರೆಡ್ ಆಗಬಾರ್ದು, ಮತ್ತು ಪ್ಲಸ್ ಅಂತರ್ ಬೆಳೆಯಿಂದ ಮುಖ್ಯ ಬೆಳೆಗೂ ಎಫೆಕ್ಟ್ ಆಗಬಾರ್ದು. ಸೊ ಇಲ್ಲಿ ನಾವು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕೇನಂದ್ರೆ ಚೂಪನ್ನ 2 ಬಿಟ್ಟಿದ್ದಾರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. 2 ಚೂಪನ್ ಮಾಡೋದ್ರಿಂದ ಕೂಡ ನಿಮಗೆ ವೆಜಿಟೇಟಿವ್ ಗ್ರೋತ್ ಏನೋ ಚೆನ್ನಾಗಿ ಬರುತ್ತೆ, ಬಟ್ ನಿಮಗೆ ಅಲ್ಲಿ ಈಲ್ಡ್ ಎಫೆಕ್ಟ್ ಆಗುತ್ತೆ. ಸೊ ಕಾಯಿ ಕಚ್ಚೋದು ಕಡಿಮೆ ಆಗುತ್ತೆ. ಸೊ ಇದರಿಂದ ನಿಮಗೆ ಪರ್ ಪ್ಲಾಂಟ್ ಏನು ನಾವು ಒಂದು 60 ಕಾಯಿ 80 ಕಾಯಿ ಎಕ್ಸ್ಪೆಕ್ಟ್ ಮಾಡೋದ್ರ ಬದಲು ಇಲ್ಲೊಂದು ಕಡಿಮೆ ಒಂದು 40 ಕಾಯಿನ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಮಿಡಿಯೇಟ್ ಲೆವೆಲ್ ಈಲ್ಡ್ ಡ್ರಾಪ್ ಆಗುತ್ತೆ. ಸೊ ಅದರಿಂದ ನೀವು 1 ಚೂಪನ್ ಮೇಂಟೈನ್ ಮಾಡೋದ್ರಿಂದ ಒಂದು 4 ಅಡಿ, ನಾನು ಮುಂಚೆ ಹೇಳಿರ್ತಾರೆ 4ರಿಂದ 5 ಅಡಿ ತನಕ ನೀವು ಒಂದು ಚೂಪನ್ ಮೇಂಟೈನ್ ಮಾಡಿ ಅಲ್ಲಿಂದ ಜಾರ್ಕೆಟ್ ಬಿಟ್ಟರೆ ಅಂದರೆ ಸೊ ಮ್ಯಾಕ್ಸಿಮಮ್ ನಿಮಗೆ ಕಾಯಿ ಕಚ್ಚುತ್ತೆ. ಸಾಮಾನ್ಯವಾಗಿ ರೈತರಿಗೊಂದು ಗೊಂದಲ ಇರುತ್ತೆ. ಸೊ ಈಗೇನು ಅಂತರ್ ಬೆಳೆ ಅಂತ ಬೆಳಿತಿದ್ದೀವಿ, ಮುಂದೆ ಏನಾದ್ರು ರೇಟ್ ಫ್ಲಕ್ಚುಯೇಷನ್ ಆಗಿ ಕ್ಯಾಡ್ಬೆರಿ ಅವ್ರು ತಗೊಳ್ಳಿಲ್ಲ ಅಂತ ಒಂದು ಕಾಮನ್ ಆಗಿ ಡೌಟ್ ಬರುತ್ತೆ. ಸೊ ಯಾವುದೇ ರೀತಿ ಅನುಮಾನ ಬೇಡ, ಯಾಕಂದರೆ ನಮಗೆ ಬೇಡಿಕೆ ಇರೋದು ತುಂಬ ಇದೆ. ಪ್ರೊಡಕ್ಷನ್ ಆಗ್ತಿರೋದು ಬರೀ 20ರಿಂದ 22 ಸಾವಿರ ನಮ್ಮ ಮುಂಚೆ ಹೇಳಿರ್ತಾರೆ ಅಷ್ಟೇ ಇದೆ. ಸೊ ನಮಗೆ ರಿಕ್ವೈರ್ಮೆಂಟ್ ಭಾಳ ಇರೋದ್ರಿಂದ ಸೊ ನಾವು ಎಷ್ಟು ಬೆಳೆದ್ರೂ ಇನ್ನೂ ಕಡಿಮೆನ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ನಾನು ಕ್ಯಾಡ್ಬರೀಸ್ ಇದ್ದೀವಿ. ಸೊ ನಮ್ಮ ಥರನೇ ಇನ್ನೂ 4-5 ಕಂಪ್ನಿಗಳಿವೆ. ಸೊ ಇವತ್ತಿನ ರೇಟ್ ನಮ್ಗೆ ಬಂದು ಒಂದು 200 ರೂಪಾಯಿ ಆವ್ರೇಜ್ ಅಂತಲೇ ಹಿಡಿದ್ರು. ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ಬೇಡಿಕೆ ಹೆಚ್ಚಾದಷ್ಟು ರೇಟ್ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಸಸಿ ಬೇಕಾದಲ್ಲಿ ಅಥವಾ ಏನೇ ಇನ್ಫಾರ್ಮೇಷನ್ ಬೇಕಾದಲ್ಲಿ ನಿಮ್ಮ ಹತ್ತಿರದ ಟೆಕ್ನಿಕಲ್ ಎಕ್ಸಿಕ್ಯೂಟಿವ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ, ಪ್ಲಸ್ ಫೀಲ್ಡ್ ವಿಸಿಟ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ದು ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು.
ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸರ್ ನಮಸ್ಕಾರ ಸರ್. ಸರ್ ನಮ್ಮ ಫಾರ್ಮ್ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್ ನೀವು ಇತ್ತೀಚಿನ ದಿನಗಳಲ್ಲಿ ಒಂದು ಕೊಕ್ಕೋ ಚೆನ್ನಾಗಿ ಬರ್ತಿದೆ ಅಂತ ತಿಳಿದು ಒಂದು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕೊಕ್ಕೋನ ಮಾಡಿದ್ರಿ ಅಂತ ನಮ್ಗೆ ತಿಳಿತು ಸರ್. ಹಾಗಾಗಿ ಅದ್ರ ಮೇಲೆ ಒಂದು ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ನಿಮ್ಮ ಹತ್ರ ಬಂದ್ವಿ ಸರ್. ಸರ್ ಈಗ ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನ ಹೇಳ್ತೀರಾ ಸರ್ ನಮ್ಗೆ? ಸರ್ ಕೃಷಿ ಹಿನ್ನೆಲೆ ನಮ್ಮ ಕೃಷಿ ಫ್ಯಾಮಿಲಿನೇ. ಪ್ರಧಾನವಾಗಿ ಅಪ್ಪಾಜಿ ಅವರು ಚಿಕ್ಕ ವಯಸ್ಸು 15 ವರ್ಷದಿಂದನೂ ಕೃಷಿ, ಅವ್ರಿಗೆ 15 ವರ್ಷ ಇದ್ದಾಗಿನಿಂದನೂ ಕೃಷಿ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ನನಗೂ ಕೂಡ ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಯು ಕಲ್ಲಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅದು ಕೃಷಿಯ ಒಂದು ಅವಲಂಬನೆ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಜಾಸ್ತಿ. ಅಂದ್ರೆ ನಾವ್ ಏನೇ ಮಾಡ್ಬೇಕಂದ್ರೆ ಅದು ಕಮರ್ಷಿಯಲ್ ಆಗಿ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಕೃಷಿ ಮೇಲೆ ನಾವು ಅವಲಂಬಿತ ಪ್ರತಿಯೊಂದಕ್ಕೂ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಬೆಳೀತು ನನಗೆ. ಬಟ್ ಅಪ್ಪಾಜಿ ಅವ್ರು ಏನಂತ ಹೇಳಿದ್ರೆ ವ್ಯವಸಾಯನೆಲ್ಲ ಮಾಡೋದು ನಮ್ಮ ಕಾಲಕ್ಕೆ ಸಾಕು, ಸೊ ನೀವು ಚೆನ್ನಾಗಿ ಓದಿ ಅಂತ. ಬಟ್ ಓದ್ಕೊಂತ ಬಂದಾಗ ಒಂದು ಲೆವೆಲ್ಗೆ ನಂದು MA ಕಂಪ್ಲೀಟ್ ಆದ ನಂತರ ಏನ್ ಮಾಡಿದೆ, ನನಗೆ ಕೃಷಿ ಮಾಡ್ಬೇಕು ಅನ್ನೋದು ಒಂದು ಆಸಕ್ತಿ ಬಹಳ ಇತ್ತಲ್ಲ. ಅಂದ್ರೆ ಮೊದ್ಲು ಈಗ ಅಡಿಕೆ ಇವೆಲ್ಲ ಬೆಳಕಿನ ಮೊದ್ಲು ಯಾವ ಬೆಳೆ ಬೆಳೀತಿದ್ರು? ಅವೆಲ್ಲ ಮೊನೋಕಲ್ಚರ್ ಸರ್. ಮೊನೋಕಲ್ಚರ್ ಭತ್ತ, ಇಲ್ಲಿ ಹತ್ತಿ, ಮುಸ್ಕಿನ್ ಜೋಳ, ಮೆಕ್ಕೆಜೋಳ, ಸೊ ಈ ತರದ ಕ್ರಾಪಿಗೆ ಹೋಗ್ತಾ ಇದ್ರು. ಸೊ ನಮಗೆ ಒಂದ್ ಸ್ವಲ್ಪ ತಿಳುವಳಿಕೆ ಬಂದ ನಂತರ, ನಂದು ಎಜುಕೇಶನ್ ಕಂಪ್ಲೀಟ್ ಆದ ನಂತರ ನಾನೇನೋ ಒಂದು ಮಲ್ಟಿ ಕ್ರಾಪ್ ಮಾಡ್ಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಇತ್ತು. ಯಾವುದೋ ಒಂದು ಮೊನೋಕಲ್ಚರ್ ಬಿಟ್ಬಿಟ್ಟು. ಸೊ ಇವರು ನಾವು ಚಿಕ್ಕ ವಯಸ್ಸು ಅಂದ್ರೆ ಹೆಚ್ಚು ಕಮ್ಮಿ ನಾವು ಡಿಗ್ರಿ ಮಾಡ್ಬೇಕಾದ್ರೆ ಅಡಿಕೆ ತೋಟ ಮಾಡಿದ್ದ ಅಪ್ಪಾಜಿ. ಸೊ ಅವಾಗ ಒಂದ್ ಯಾವ್ದೇ ಒಂದು ಸೈಂಟಿಫಿಕ್ ಬೇಸ್ ಇಲ್ಲ ಇದು ನಾವು ಮಾಡಿರೋದು ಅಡಿಕೆನ. ಸೊ ಸುಮ್ಮನೆ ಎಷ್ಟು ಎಕರೆ ಇದೆ ಸರ್? ಟೋಟಲ್ 4 ಎಕರೆ ಬರುತ್ತೆ ಎಲ್ಲ ಸೇರಿ, ಈ ಅಡಿಕೆ ಎಲ್ಲ ಸೇರಿ 4 ಎಕರೆ. ಇದು ಒಂದು ಪ್ಲಾಟ್, ಅದು ಸರ್ ಅದು ಒಂದು 1.5 ಎಕರೆ ಬರುತ್ತೆ. ಸೆಕೆಂಡ್ ಪ್ಲಾಟ್ ಇದೆ. ಸೊ ಇದು ಒಂದು 2.75 ಬರುತ್ತೆ. 2.75 ಬರುತ್ತೆ. ಈಗ ಕೊಕ್ಕೋನ ಅಂತರ ಬೆಳೆಯಾಗಿ ಬೆಳೆದಿರೋದು ಎಷ್ಟು ಎಕರೆ ಬೆಳೆದಿರ? ಅಂತರ ಬೆಳೆಯಾಗಿ ಒಂದು 2.75 ಎಕರೆ. ಈ ಒಂದು ಫ್ಲಾಟ್ ಅಲ್ಲಿ ಕೊಕ್ಕೋ 2.75 ಎಕರೆಯಲ್ಲಿ ಇದೆ. ಬಾಕಿ ಇನ್ನು 1.5 ಎಕರೆ ಅಷ್ಟೇ ಇದೆ ಅದ್ರ ಪಡೆ. ಅಲ್ಲಿ ಏನು ಅಂತರ ಬೆಳೆ? ಅಲ್ಲಿ ಅಂತರ ಬೆಳೆ ಈಗ ಕಾಫಿ ಹಾಕ್ಬೇಕಂತ ಪ್ಲಾನ್ ಇದೆ. ಸಸಿನೂ ಬಂದಿದೆ. ಸೊ ಈ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದ್ರೆ, ಆ ಕಡೆ ಕೋಕೋ, ಈ ಕಡೆ ಕೋಕೋ, ಆ ಕಡೆ ಕಾಫಿ ಅಂತ. ಕಾಫಿ ಪ್ಲಸ್ ವೆನಿಲ್ಲಾ. ಓಕೆ ಸರ್. ಕೋಕೋಕ್ಕೆ ಏನಕ್ಕೆ ನಾವು ಅಂತರ ಬೆಳೆಯಾಗಿ ಬೆಳಿಬೇಕು ಅಂತ ಅನ್ಕೊಂಡ್ರಿ ಸರ್? ನನಗೆ ಫಸ್ಟ್ ಇದೇ ಬೆಳಿಬೇಕು ಅಂತ ಇರ್ಲಿಲ್ಲ ಸರ್. ನನಗೆ ಇದನ್ನ ಮಲ್ಟಿ ಕ್ರಾಪ್ ಮಾಡ್ಬೇಕು ನಾ ತೋಟ ಅಂತ ಅನ್ಕೊಂಡಾಗ, ನಮಗೆ ಅದೇ ಟೈಮಲ್ಲಿ ಕೊರೋನಾ ಟೈಮಲ್ಲಿ 2020 ಅಲ್ಲಿ ಕೊರೋನಾ ಬಂದ ಫ್ರೀ ಆದ್ವಲ್ಲ. ಸೊ ಅವಾಗ ಒಂದ್ ಸ್ವಲ್ಪ ಸಾವಯವ ಮಾಡ್ಬೇಕು ಇಡೀ ತೋಟ ಅಂತ ಸಾವಯವ ಕನ್ವರ್ಟ್ ಮಾಡ್ಕೊಂತ ಬಂದ್ವಿ. ಅದಾದ ನಂತರ 2021ರಲ್ಲಿ ಫಾರ್ಮ್ ಟಿವಿಯ ಒಂದು ವೆಂಕಟರಮಣ ಹೆಗಡೆ ಸರ್ ಸಂಪರ್ಕಕ್ಕೆ ಬಂದ್ಮೇಲೆ ನಾವು ಸ್ವಲ್ಪ ಅದ್ರ ಮೇಲೆ ಮಲ್ಟಿ ಕ್ರಾಪ್ ಮಾಡ್ಬೇಕಂತ ಅಂದ್ಕೊಂಡು ಇಲ್ಲಿಯ ಒಂದು ವಾತಾವರಣಕ್ಕೆ ಯಾವ ಕ್ರಾಪ್ ಸೂಟಬಲ್ ಇದೆ ಅದ್ ನೋಡ್ಕೊಳ್ಳೋ ಸರ್ಚ್ ಮಾಡ್ತಾ ಇದ್ವಿ. ಅದೇ ಟೈಮಲ್ಲೇ ವೆಂಕಟರಮಣ ಹೆಗಡೆ ಸರ್ ಅವರು ಸಂಪರ್ಕಕ್ಕೆ ಬಂದಾಗ, ಸೊ ಅವರು ಒಂದು ಕ್ಯಾಂಪೇನ್, ಫಾರ್ಮ್ ಟಿವಿ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ರು. ಆ ಕ್ಯಾಂಪೇನ್ ಅಲ್ಲಿ ನನಗೆ ಕೋಕೋ ಬಗ್ಗೆ ಮಾಹಿತಿ ಸಿಕ್ತು. ಸೊ ಇದು ಯಾಕೆ ಮಾಡಬಾರ್ದು, ಇಲ್ಲಿ ವೆದರ್ ಅದೆಲ್ಲ ನೋಡ್ಕೊಂಡಾಗ ಸೊ ನಮಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೋಕೋ ಚೂಸ್ ಮಾಡಿದೆ. ಅದ್ರ ಜೊತೆಗೆ ಯಾವುದು ಪೆಪ್ಪರ್ ಕೂಡ ಮಾಡ್ಕೊಂಡು ಎರಡು ಕೂಡ ಏಕಕಾಲಕ್ಕೆ ನಾವು ನಾಟಿ ಮಾಡಿದ್ವಿ. 2022 ಆಗಸ್ಟ್ ಅಲ್ಲಿ. ಈಗ ನಿಮ್ಗೆ ಯಾವ ರೀತಿಯ ಸಂಪರ್ಕ ಮಾಡಿದ್ರಿ ಸರ್ ಕ್ಯಾಡ್ಬರಿ ಅವರಿಗೆ ಮಾಡಿದ್ರೆ? ಇಲ್ಲ, ನಾನು ವೆಂಕಟರಮಣ ಹೆಗಡೆ ಸರ್ಗೆ ಫೋನ್ ಮಾಡಿದ್ದು. ಸೊ ಅವರು ನಮಗೆ ಕ್ಯಾಡ್ಬರಿ ಸಂಪರ್ಕ ಬರಕ್ಕಿಂತ ಮುಂಚೆನೆ ನಾನು ಆಲ್ರೆಡಿ ಕೋಕೋ ತಗೊಂಡ್ ಬಂದಿದ್ದೆ. ಪ್ಲಸ್ ನಮಗೆ ಶಾರ್ಟೇಜ್ ಆದಾಗ, ಆಮೇಲೆ ಕೆಲವೊಂದು ಹೋದಾಗ ಅದಕ್ಕೆ ಬೇಕಾದಾಗ ನಾನು ಕ್ಯಾಡ್ಬರಿಗೆ ಸಂಪರ್ಕ ಮಾಡಿದೆ. ಅದಾದ ನಂತರ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಕ್ಯಾಡ್ಬರಿಗೆ ನಾನು ಸಂಪರ್ಕ ಮಾಡಿದ್ದೀನಿ. ಸೊ ಅದಕ್ಕಿಂತ ಬಿಫೋರ್ ವೆಂಕಟರಮಣ ಹೆಗಡೆ ಸರ್ನೇ ನಮಗೆ ಗೈಡ್ ಮಾಡಿದ್ದು, ಏನು ಎತ್ತ ಅದ್ ಹೇಗ್ ಮಾಡ್ಬೇಕು ಅಂತ. ಅದಾದ ನಂತರ ಕ್ಯಾಡ್ಬರಿ ಸಂಪರ್ಕ ಪತ್ರ. ಇದು ಎಲ್ಲ ಎಷ್ಟು ವರ್ಷದ ಈಗ ಬೆಳೆ ಇದೆ ಸರ್? ಇದು 2 ವರ್ಷ ಆಯ್ತು ಸರ್. 2 ವರ್ಷದ ಬೆಳೆ ಇದೆ. ಹೌದು. ಓಕೆ ಸರ್. ಇದು ನಿಮ್ಮನ್ನ ನೋಡಿ ಬೇರೆ ಇನ್ಯಾರಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಪ್ರತಿದಿನ ಒಬ್ರು ಇಬ್ಬರು ಬಂದು ಹೋಗ್ತಾ ಇದಾರೆ. ತುಂಬಾ ಚೆನ್ನಾಗಿದೆ, ಮಾಡ್ಬೇಕಂತ ಪ್ಲಾನ್. ಇದು ಸಂಪರ್ಕ ಯಾರು ಸಿಕ್ಕಿದ, ನಾನು ಶರತ್ ಸರ್ದು ನಂಬರ್ ಕೊಟ್ಟಿದ್ದೀನಿ, ಕ್ಯಾಡ್ಬರಿ ಸಂಪರ್ಕ ಸಂಖ್ಯೆ. ಪ್ಲಸ್ ಅಂದ್ರೆ ರೆಗ್ಯುಲರ್ ಆಗಿ ತೋಟದ ವಿಸಿಟ್ ಮಾಡ್ತಿರ್ತಾರೆ. ಪ್ಲಸ್ ಇವಾಗ ಒಂದು ಟೀಮ್ ಬಂದಿದೆ, ಫ್ರೆಂಡ್ಸ್ ಟೀಮ್. ಅದ್ರಲ್ಲೂ ಕೂಡ ಒಂದು 2-3 ಹಾಕೋ ಪ್ಲಾನ್ ಇದೆ. ಅದಕ್ಕೆ ಕೋಕೋ ಯಾವ ರೀತಿ ಬಂದಿದೆ ಅಂತ ನೋಡೋಕಂತಾನೆ ನೀವು ಬರೋ ಒಂದು ಕಾರಣನ ಅವರು ಬಂದಿದ್ದಾರೆ. ಓಕೆ ಸರ್. ಸರ್ ಈಗ ಅಡಿಕೆ ಡಿಸ್ಟೆನ್ಸ್ ಏನಿದೆ ಸರ್? ಇದು ಅಡಿಕೆ ಡಿಸ್ಟೆನ್ಸ್ 8/9 ಇದೆ ಸರ್. 8/9 ಇದೆ. ಸೊ ನಾನ್ ಕ್ರಾಪ್ ಮಾಡಿರೋದು 9ಗೆ ಕ್ರಾಪ್ ಮಾಡ್ಕೊಂಡಿದ್ದೀನಿ, 9/9ಗೆ. ಈ ಅಂದ್ರೆ ನೀವು 8/9 ಅಡಿಕೆ ಇದೆ,
ಈ ಕೋಕೋದ ಏನು ಸ್ಪೇಸಿಂಗ್ ಮಾಡ್ಕೊಂಡಿದ್ದೀರಾ? ಸ್ಪೇಸಿಂಗು 18-9 ಇದೆ ಸರ್ ಇದು. ಓಕೆ, ಒಂದ್ ಕಡೆ ಸಾಲಿಂದ ಸಾಲಿಗೆ 9 ಇದೆ. ಹಾ. ಸೊ ಗಿಡದಿಂದ ಗಿಡಕ್ಕೆ 18 ಫೀಟ್ ಇದೆ. ಓಕೆ, ಅಲ್ಲ ಇದು ಸಾಲಿಂದ ಸಾಲಿಗೆ 18, ಗಿಡದಿಂದ ಗಿಡಕ್ಕೆ ನೀವು ಹಿಂಗ ತಗೊಂಡಾಗ ಸೇಮ್ ಸೇಮ್ ಬರುತ್ತೆ. ಓಕೆ, ಅಂದ್ರೆ ಸಾಲ್ ಬಿಟ್ಟು ಸಾಲನ್ನ ನೀವು ಕೋಕೋ ಹಾಕ್ತಾ ಹೋಗಿದ್ರ? ಎಸ್ ಎಸ್ ಸರ್, ಈಗ ಹಾಕಿ ನೀವು 2 ವರ್ಷ ಆಯ್ತು. 2 ವರ್ಷ ಈ ತಿಂಗಳಿಗೆ 2 ವರ್ಷ 2 ವರ್ಷ ಆಯ್ತು ಸರ್. ಈಗ ನಿಮ್ಗೆ ಈಗ ನೀವು ಕೋಕೋ ಹಾಕಿದಕ್ಕೆ ನಿಮ್ಮ ಅಡಿಕೆ ಇಳುವರಿ ಮೇಲೆ ಏನಾದ್ರು ಪರಿಣಾಮ ಆತರ ಏನಿಲ್ಲ ಸರ್. ಇಲ್ಲ ಏನಾದ್ರು ಅದನ್ನ ಹೇಳಬೇಕು ಪರ್ಟಿಕ್ಯುಲರ್ ಆಗಿ. ಜಾಸ್ತಿ ಆಗಿದೆ. ಮೊದ್ಲು ನಾವು ಈಗ ಈ ಒಂದು ಫ್ಲಾಟ್ ಅಲ್ಲಿ ಒಂದು ಈಗ ಒಂದ್ 3 ಎಕರೆ ಇದಕ್ಕೆ ಒಂದು 100-150 ಕ್ವಿಂಟಲ್ ಬರ್ತಾ ಇತ್ತು. ಸೊ ಇವಾಗ 250 ಪ್ಲಸ್ ಬಂದಿದೆ ಹಸಿ ಅಡಿಕೆ. ಸೊ ಆಗೇನ್ ಕಮ್ಮಿ ಏನಾಗಿಲ್ಲ. ಕೋಕೋ ಹಾಕೋದ್ರಿಂದ ಏನ್ ಕಮ್ಮಿ ಆಗಿಲ್ಲ. ಸೊ ನಾವು ಕೋಕೋ ಹಾಕೋದ್ರಿಂದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಮ್ಗೆ ಕಳೆ ನಿಯಂತ್ರಣ ಮಾಡ್ಕೋಬಹುದು, ಮಾಯಿಶ್ಚರ್ ಅನ್ನ ಕಾಪಾಡ್ಕೋಬಹುದು. ಈಗ ಬರಗಾಲದಲ್ಲಿ ಸೊ ನಾವು ಕೊಡೋ ನೀರ್ ಏನಾಗುತ್ತೆ ತುಂಬಾ ವೈಬ್ರೇಟ್ ಆಗಿ ಹಾವಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಬೋದು. ಸರ್, ಈಗ ನಿಮ್ಗೆ ಕೋಕೋದಿಂದ ಏನೇನು ಅಡ್ವಾಂಟೇಜ್ ಆಗ್ತಿದೆ ಸರ್? ಈಗ ಅಡ್ವಾಂಟೇಜ್ ಅಂದ್ರೆ ಅದು ಎಲೆ. ಸೊ ಅದು ಕಾಂಪೋಸ್ಟ್ ಆಗಿ ನಮಗೆ ಗೊಬ್ಬರ ಒಂದು ಅಟ್ಲೀಸ್ಟ್ 30% ಆದ್ರೆ ನಮಗೆ ರಿಟೇಕ್ ಆಗುತ್ತೆ. ಒಂದು. ಎರಡನೇದು ಕಳೆ ನಿಯಂತ್ರಣವನ್ನು ಮಾಡುತ್ತೆ. ಮೂರನೇದು ನಮ್ಗೆ ಬರುವಂತ ಈ ತೋಟಕ್ಕೆ ಬೇಕಾದಂತ ಖರ್ಚನ್ನ ಅದ್ರ ನಾವು ತೆಗಿಬಹುದು. ವರ್ಷಕ್ಕೆ ಏನಿಲ್ಲ ಅಂದ್ರೆ ಅವರೇಜ್ ಆಗಿ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ನಾವು ಈಸಿಯಾಗಿ ಇನ್ಕಮ್ ತಗೋಬಹುದು ಅಂತ ಈಗ ಗೆಸ್ ಇದೆ. ಅಂದ್ರೆ ಈಗ ಮುಂದೆ ಡಿಸೆಂಬರ್ ಇಂದ ಮೇ ಬಿ ಇಳುವರಿ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೆಲವು ಗಿಡದಲ್ಲಿ ಇದೆ. ನಾವು ಈ ಕೊಯ್ಲು ಮಾಡಿದಾಗ ನಮಗೆ ಒಂದು 2-5 ಕೆಜಿ ಸಿಕ್ಕಿದೆ. ಒಣ ಡ್ರೈ ಬೀನ್ಸ್ 2-5 ಕೆಜಿ ಸಿಕ್ಕಿದೆ ಈ 2.25 ಎಕರೆಯಲ್ಲಿ. ಅಂದ್ರೆ ಟ್ರೈ ಮಾಡೋಣ ಅಂತ ತೆಗ್ದ್ರಿ. ಟ್ರಯಲ್ ಅಂಡ್ ಎರರ್ ನಡೀತಾ ಇದೆ. ಹೇಗ್ ಮಾಡೋದು, ಏನೋ ಕ್ವಾಲಿಟಿ ಹೇಗ್ ಬರುತ್ತೋ ಸ್ವಲ್ಪ ನೋಡ್ತಾ ಇದ್ದಾರೆ. ಸರ್, ಈಗ ಈ ನಾರ್ಮಲಿ ಗುಂಡಿ ತೋಡಿ ನಾಟಿ ಒಂದೂವರೆ ಇಡಿ ಗುಂಡಿ ತೋಡ್ಬಿಟ್ಟು ನಾಟಿ ಮಾಡ್ಬೇಕಾದ್ರೆ ಕಾಂಪೋಸ್ಟ್ ಗೊಬ್ಬರ ಅದಕ್ಕೆ 1-2 ಕೆಜಿ ಅಷ್ಟು ಒಂದು ಗಿಡ ಸಸಿಗೆ ಹಾಕ್ಬಿಟ್ಟು ಅದ್ ನಾಟಿ ಮಾಡಿದ್ದು. ಓಕೆ ಸರ್, ಇಲ್ಲಿ ನಿಮ್ದು ಮಣ್ಣು ಯಾವ ರೀತಿ ಇದೆ ಸರ್? ಕಪ್ಪು ಮಣ್ಣು ಇಲ್ಲ, ಇದು ಕೆಂಪು ಜರುಗು ಬರುತ್ತೆ, ಕಲ್ ಜರುಗು ಅಂತ ಆತರ. ಆ ಮಣ್ಣಿದೆ. ಆ ಮಣ್ಣಲ್ಲಿ ನೀವು ನಾಟಿ ಮಾಡಿದ್ರಿ ಸರ್. ಈಗ ಇದಾದ್ಮೇಲೆ ಸರ್, ನಾಟಿ ಮಾಡಿದ್ಮೇಲೆ ಇಲ್ಲಿ ನೀರಿನ ನಿರ್ವಹಣೆ ಯಾವ ರೀತಿ? ವಾಟರ್ ಮ್ಯಾನೇಜ್ಮೆಂಟ್ ನಾವು ಸಪರೇಟ್ ಆಗಿ ಅದಕ್ಕೆ ಡ್ರಿಪ್ ಆಗ್ಲಿ ಇದಾಗ್ಲಿ ಮಾಡ್ಲಿಲ್ಲ. ಸೊ ಅಡಿಕೆಗೆ ಮಿನಿಮಮ್ 2 ಫೀಟ್ ಡಿಸ್ಟೆನ್ಸ್ ಅಲ್ಲಿ ನಾವು ವಾಟರ್ ಕೊಡ್ಲೇಬೇಕು. ಸೊ ಅದು ಕೂಡ 3 ಫೀಟ್ ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ ಅಂದ್ರೆ ಅಡಿಕೆಗೆ ಒಂದೇ ಡ್ರಿಪ್ಪರ್ ಅಲ್ಲಿ 2 ನಡಿ. ಅಡಿಕೆಗೂ ಅದೇ ಆಯ್ತು. 1-2 ಅವರ್ಸ್ ಎಕ್ಸ್ಟ್ರಾ ಕೊಟ್ರೆ ಆಯ್ತು ವಾಟರ್. ಎಷ್ಟು ಕೊಡ್ಬೇಕು ಸರ್ ಈಗ ಸದ್ಯಕ್ಕೆ? ವೀಕ್ಲಿ ಒನ್ಸ್ ಕೊಡ್ತಾ ಇದೀವಿ. ವೀಕ್ಲಿ ಒಂದು 2 ಡೇಸ್ ರೆಗ್ಯುಲರ್ ಆಗಿ ಕೊಡ್ತೀವಿ. 2 ಡೇಸ್ ಕಂಟಿನ್ಯೂ ಕೊಟ್ಟು ನೆಕ್ಸ್ಟ್ 1 ವೀಕ್ ಗ್ಯಾಪ್ ಮಾಡ್ತೀವಿ. ಅಲ್ಲಿಗೆ ಒಂದ್ ಗಿಡ ಎಷ್ಟು ಒಂದು 10 ಲೀಟರ್ ಹೋಗುತ್ತೆ? ಒಂದು 10-15 ಲೀಟರ್ ಮಿನಿಮಮ್ ಅವರೇಜ್ ಅಲ್ಲಿ ಹೋಗುತ್ತೆ. ಅವರೇಜ್ ಅಡಿಕೆಗೂ ಹೋಗುತ್ತೆ, ಕೋಕೋಗೂ ಹೋಗುತ್ತೆ. ಆಮೇಲೆ ಬಾರ್ಡರ್ ಅಲ್ಲಿ ಕೂಡ ನಾವು ಬಾಳೆ ಹಾಕೊಂಡಿದೀವಿ. ಸೊ ಅದು ಕೂಡ ಅಡ್ವಾಂಟೇಜಸ್. ಅದಕ್ಕೂ ಕೂಡ ಅದೇ ವಾಟರ್ ಆಗ್ಲಿ ಇದಾಗ್ಲಿ ಹೋಗ್ತಾ ಇದೆ ಸರ್. ಅಂದ್ರೆ ಈಗ ನಮ್ಮ ಅಡಿಕೆಗೆ ಎಷ್ಟು ನೀರ್ ಬೇಕು, ಕೋಕೋ ಕೂಡ ಅಷ್ಟೇ ಬೇಕು. 15ರಿಂದ ಈಗ ಫಲಕ್ಕೆ 2 ಇಯರ್ಸ್ ಪ್ಲಸ್ ಅಲ್ಲಿ ಒಂದು ಮಿನಿಮಮ್ 10 to 15 ಲೀಟರ್ ವಾಟರ್ ಬೇಕು ಪರ್ ಪ್ಲಾಂಟಿಗೆ. ಸರ್, ಈಗ ಇದರಲ್ಲಿ ಕಳೆಗಳ ನಿರ್ವಹಣೆ ಸರ್ ಯಾವ ರೀತಿ? ಬ್ರಷ್ ಕಟರ್ ಯೂಸ್ ಮಾಡ್ತಾರೆ. 2020 ಕೂಡ ನಾನು ಅದೇ ಸಾವಯವಕ್ಕೆ ಯಾವಾಗ ಮಾಡ್ಬೇಕಂತ ಅನ್ಕೊಂಡಾಗ ಅವತ್ತೇ ನಾನು ಉಳಿಮೆನೂ ಕೂಡ ನಿಲ್ಸಿದ್ವಿ. ಸೊ ಹುಲ್ ಬಂದಾಗೆಲ್ಲ ನಾವು ಬ್ರಷ್ ಕಟರ್ ಯೂಸ್ ಮಾಡ್ತೀವಿ. ಸೊ ಆ ಗೊಬ್ಬರನು ಕೂಡ ನಮಗೆ ಒಂದು 15 to 20% ಅದೇ ರೀಕಾಂಪೋಸ್ಟ್ ಆಗೋದ್ರಿಂದ ನಮಗೆ ಅದು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ನೀವು ಕೋಕೋ ಗಿಡಗಳಲ್ಲಿ ಇದೆಲ್ಲ ತೆಂಗಿನ ಒಣ ಪರಿಕೆ ಹಾಕ್ದಂಗಿದೆ ಸರ್. ಅಡಿಕೆದು ಆಮೇಲೆ ತೆಂಗಿನ ನಾರು ಅದೇ ಮಾಯಿಶ್ಚರ್ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆ ರೀತಿ ಮಾಡ್ತಾ ಇದೀವಿ. ಎಷ್ಟು ಸಿಗುತ್ತೋ ಅಷ್ಟು ಅವೈಲೇಬಲ್ ಒಂದ್ ಲೈನ್ ಹೋಗ್ತಾ ಇದೀವಿ. ಯಾವಾಗ ಸಿಗುತ್ತೋ ಒಂದೊಂದ್ ಲೈನ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಓಕೆ ಸರ್. ಸರ್, ಇದರಲ್ಲಿ ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀವಿ? ಇಲ್ಲಿವರೆಗೂ ಸರ್ ಸಾವಯವದಲ್ಲೇ ನಾನು ಮಾಡ್ತಾ ಇರೋದು. ಈಗ ನಿರ್ವಹಣೆ ಇದರಲ್ಲಿ ಯಾವ ರೀತಿ? ಇವಾಗ ಇಲ್ಲಿಂದ ಒಂದು ಪ್ಲಾನ್ ಮಾಡ್ಕೊಂಡೆ. ನಾವು ಇಯರ್ ಕ್ಯಾಲೆಂಡರ್ ಮಾಡ್ಕೊಂಡಿದೀವಿ ಈಗ ಈ ತಿಂಗಳಿಂದ. ಸೊ ಯಾವಾಗ ಏನು ಕೊಡ್ಬೇಕಂತ. ಸೊ ಇವಾಗ ಇಲ್ಲಿಂದ ನಾನು ಒಂದು 30% ಕೆಮಿಕಲ್, ಇನ್ನೊಂದು 70% ಸಾವಯವ ಮಾಡೋಣ ಅಂತ. ಅದು ಪ್ಲಸ್ ಜೀವಾಣು ಗೊಬ್ಬರ ಎಲ್ಲ ರೆಡಿ ಮಾಡ್ಕೊಂಡೆ. ನಮ್ದೇ ಸಪರೇಟ್ ಆಗಿ ಒಂದು ತೊಟ್ಟಿ ಮಾಡಿದೀವಿ. ಆ ತೊಟ್ಟಿಗೆ ಬಂದು ನೀರ್ ಬೀಳುತ್ತೆ. ಆ ತೊಟ್ಟೆಗೆ ಎಲ್ಲ ಮಿಕ್ಸ್ ಆಗಿ ಜೀವಾಣು ಗೊಬ್ಬರ. ಸೊ ಮತ್ತು ಡ್ರಿಪ್ ಮುಖಾಂತರ ಪ್ರತಿ ಗಿಡಕ್ಕೂ ಹೋಗುತ್ತೆ. ಅದು ಒಂದು ಪ್ಲಸ್ ಸಾವಯವ ಅದು ಒಂದು ಪ್ಲಸ್ ಕೆಮಿಕಲ್ ಒಂದು 30%. ಈ ಅವರೇಜ್ 30 + 70 ಆ ರೇಷಿಯೋದಲ್ಲಿ ಮಾಡ್ಬೇಕಂತ. ಸೊ ಇಲ್ಲಿವರೆಗೂ ನಾವು ಯಾವುದೇ ಸರ್ಕಾರಿ ಗೊಬ್ಬರ ಯೂಸ್ ಮಾಡಿಲ್ಲ. ಸೊ ಅದೇ ಈಗ ಬ್ರಷ್ ಕಟ್ಟರ್ ಅಲ್ಲಿ ಕಟ್ ಮಾಡುವಂತ ಹುಲ್ಲು ಇರ್ಬೋದು, ರವದೆ ಇರ್ಬೋದು. ಪ್ಲಸ್ ನಾವು ವರ್ಷಕ್ಕೆ ಒಂದ್ಸರಿ ಆಲ್ಟರ್ನೇಟಿವ್ ಆಗಿ
ಒಂದ್ಸರಿ ಕುರಿ ಗೊಬ್ಬರ, ಒಂದ್ಸರಿ ದನದ ಗೊಬ್ಬರ, ಒಂದ್ಸರಿ ಕೋಳಿ ಗೊಬ್ಬರ, ಈ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತಾ ಬರ್ತೀವಿ. ಈ ಅಡಿಕೆಗೆ ಏನ್ ಕೊಡ್ತಾ ಇದೀರಾ? ಕೊಕ್ಕೋ ಅದಕ್ಕೂ ಕೂಡ ಕೊಡ್ತಾ ಇದಕ್ಕೆ ಸಪರೇಟ್ ಸಪರೇಟ್ ಅಂತ ನಾವು ಕೊಡಲ್ಲ ಸರ್. ಸುಮ್ನೆ ಏನೋ ಈ ಲೈನಿಗೆ ಹಾಕ್ತಿವಿ ಅಷ್ಟೇ ತಗೊಂಡು. ಈ ಲೈನಿಗೆ ಹಾಕ್ತೀರಾ? ಸುಮ್ನೆ ಹಾಕ್ತಿವಿ ಎಲ್ಲ, ಪ್ರತಿಯೊಂದು ಲೈನಿಗೂ ಅದನ್ನ ಕೋಕೋ ಲೈನಿಗೆ ಒಂದು, ಅಡಿಕೆ ಲೈನಿಗೆ ಒಂದು, ಈ ರೀತಿ ಅದ್ರದ್ದು ಸಪರೇಟ್ ಸಪರೇಟ್ ಆಗಿ ಸುಮ್ನೆ ಹಾಕ್ತಿರ್ತೀವಿ ಸುತ್ತಲೂ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್, ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಸರ್, ಈಗ ಈ ಕೊಕ್ಕೋ 2 ವರ್ಷ ಆಯ್ತು ಸರ್ ನೀವು ಇಲ್ಲಿಗೆ ಹಾಕಿ. ಪೋಷಕಾಂಶಗಳ ಕೊರತೆ ಏನಾದ್ರು ಕಂಡು ಬಂದಿದೆ? ಆತರ ಏನು ಕಂಡು ಬಂದಿಲ್ಲ ಸರ್. ಅದನ್ನ ಅಬ್ಸರ್ವ್ ಮಾಡ್ತಾ ಇದೀವಿ. ಕೆಲವೊಂದ್ ಗಿಡ ಸೆಲೆಕ್ಟೆಡ್ ಅಲ್ಲಿ ಇರಬಹುದು. ನಾವು ಅಬ್ಸರ್ವ್ ಮಾಡಿದಾಗ ಅಷ್ಟೊಂದೇನ್ ಕಂಡು ಬಂದಿಲ್ಲ. ಇನ್ನ ರೋಗ ಕೀಟದ ಬಗ್ಗೆ ಹೇಳೋದಾದ್ರೆ ಅದು ಕೂಡ ಅಷ್ಟೊಂದ್ ಕಂಡು ಬಂದಿಲ್ಲ. ಒಂದು ಮಾತ್ರ ಎಲೆ ಅದು ಜಲ್ಡಿ ತರ ತೂತ್ ಮಾಡ್ತಾ ಇದೆ. ಬಟ್ ಅಂತ ಮೇಜರ್ ಏನಿಲ್ಲ, ಅದು ಫಸ್ಟ್ ಅಲ್ಲ. ಸೊ ನೆಕ್ಸ್ಟ್ ಬಂದಾಗ ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಆಯ್ತು. ಬಟ್ ಸದ್ಯಕ್ಕೆ ಮಟ್ಟಿಗೆ ಯಾವುದೇ ರೋಗ ಆಗ್ಲಿ, ಆಮೇಲೆ ಪೋಷಕಾಂಶದ ಕೊರತೆ ಆಗ್ಲಿ ಯಾವ್ದು ಕಂಡು ಬಂದಿಲ್ಲ. ಸರ್, ಈಗ ಇದು ಅಂತರ ಬೆಳೆಯಾಗಿ ನೀವು ಕೊಕ್ಕೋ ಅಲ್ದೇನೆ ಮೆಣಸು ಕೂಡ ಹಾಕಿದಿರಾ ಸರ್? ಇದು ಯಾವ್ದು ಹಾಕಿದಿರಾ ಸರ್? ಇದು ಪಣಿಯೂರು ಒಂದ್ ಹಾಕಿದೀನಿ. ಇದು ಯಾವಾಗ ಹಾಕಿತ್ತು ಸರ್? ಇದು ಕೂಡ ಈಗ ನೆಕ್ಸ್ಟ್ ಇನ್ನೊಂದು 2 months ಆದ್ರೆ 2 years ಕಂಪ್ಲೀಟ್ ಆಗುತ್ತೆ. 2 years ಕಂಪ್ಲೀಟ್ ಆಗುತ್ತೆ. 18 months 18 to 20 months ಆಗಿದೆ ಹಾಕಿ. ಕೊಕ್ಕೋ ಯಾವಾಗ ಹಾಕಿದ್ರೆ ಇದನ್ನು ಕೂಡ ಒಂದು 2 months ಗ್ಯಾಪ್ ಅಲ್ಲಿ ಫಸ್ಟ್ ಕೊಕ್ಕೋ ಹಾಕಿದೆ. ಅದಾಗಿ ಒಂದು 2 months ಅಲ್ಲಿ ಪೇಪರ್ ಹಾಕಿದೆ. ಸರ್, ಈಗ ನೀವು ಕೊಕ್ಕೋ ಗಿಡ ನಾಟಿ ಮಾಡಿದ್ದು ಹೂಗಳು ಎಷ್ಟು ಮೊದಲನೇ ವರ್ಷಕ್ಕೆ ಸ್ಟಾರ್ಟ್ ಆಯ್ತಾ ಹೆಂಗೆ ಸರ್ ನಿಮ್ದು? ಇಲ್ಲ, ಒಂದು 1.5 years ಆದ ನಂತರ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿವರೆಗೂ ಅಂತದೇನು ಯಾವ್ದು ಕಂಡು ಬಂದಿರಲಿಲ್ಲ. 2 years ಅಂದ್ರೆ ಹೂಗಳನ್ನ ಬಿಟ್ಕೊಂಡ್ರ ಅಥವಾ ತೆಗ್ದ್ರ ಯಾವ ರೀತಿ? ಇಲ್ಲ, ಪ್ರೂನಿಂಗ್ ಮಾಡಿದ್ವಿ ನಾವು. ಹೂಗಳನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಕೆಲವೊಂದು ಅನ್ವಾಂಟೆಡ್ ಬ್ರಾಂಚಸ್ ಗಳನ್ನ ಎಲ್ಲ ಕಟ್ ಮಾಡ್ಕೊಂಡು ಒಂದ್ ಸೇಫ್ ಅಂತ ತಗೊಂಬೈದ್ ಫಸ್ಟ್ ಟೈಮ್. ಸೊ 2ನೇ ವರ್ಷದಲ್ಲಿ ಯಾವ ತೆಗಿಬೇಕಂತ ಗೊತ್ತಾಗ್ಲಿಲ್ಲ. ಸೊ ಕ್ಯಾಡ್ಬರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಶರತ್ ಸರ್ ಅದನ್ನ ಖುದ್ದಾಗಿ ತೋಟಕ್ಕೆ ಬಂದ್ಬಿಟ್ಟು ಯಾವ್ದಾವ್ದನ್ನ ತೆಗಿಬೇಕು ಏನು ಅಂತ ಹೇಳ್ಬಿಟ್ಟು ಅವ್ರನ್ನ ಸಂಪೂರ್ಣವಾಗಿ ಗೈಡ್ ಮಾಡಿದ್ರು. ಸೊ ಆಮೇಲೆ ಅದು ಮತ್ತೆ 3ನೇ ಒಂದು 3rd ಪ್ರೂನಿಂಗ್ ಸ್ಟಾರ್ಟ್ ಮಾಡಿದ್ರು. ಈಗ ಇದರಲ್ಲಿ ಟ್ರೈನಿಂಗ್ ಪ್ರೂನಿಂಗ್ ಅಂತ ಬಂದಾಗ ಬಹಳ ಮುಖ್ಯ ಸರ್. ಯಾಕಂದ್ರೆ ನಾವು ಗಿಡ ಇದು ತುಂಬಾ ಹರಡ್ಬಿಡತ್ತೆ ಇದು ಕಾಡ್ತಾ. ಹಾಗಾಗಿ ಈಗ ನಿಮ್ ಟ್ರೈನಿಂಗ್ ಪ್ರೂನಿಂಗ್ ಕೊಡಕ್ಕೆ ಕ್ಯಾಡ್ಬರಿ ಅವರಿಂದ ಬರ್ತಿದ್ರ? ಎಸ್ ಬರ್ತಾ ಇದ್ರು. ಎಲ್ಲ 2 times ಬಂದಿದ್ದಾರೆ. ಸೊ ಕಳಿಸ್ಕೊಡ್ತಿದ್ದಾರೆ. ನೀಟಾಗಿ ಹೇಳ್ಕೊಡ್ತಾರೆ. ಜಾಕೆಟ್ ಯಾವ್ದು, ಚೂಪಾನ್ ಯಾವ್ದು, ಆಮೇಲೆ ಫ್ಯಾನ್ಸ್ ಹೆಂಗ್ ಬಿಟ್ಕೋಬೇಕು, ಯಾವ್ದು ತೆಗಿಬೇಕು, ಅದ್ರದ್ದೆಲ್ಲ ಮಾಹಿತಿ ಕೊಡ್ತಾರೆ. ಇನ್ ಕೇಸ್ ಅವ್ರಿಗೆ ಬರಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಥ್ರೂ ಫೋನ್ ನಲ್ಲೂ ಕೂಡ ನಮಗೆ ಗೈಡ್ ಮಾಡ್ತಾರೆ, ಯಾವ್ದು ತೆಗಿಬೇಕು ಯಾವ್ದು ಬೇಡ. ನೀವು ಒಂದು ಫೋಟೋ ಹೊಡೆದು ಕಳಿಸಿದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಒಂದು ಕಂಪ್ನಿ ಜೊತೆ ಒಡನಾಟ ಒಟ್ಟಿನಲ್ಲಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಾರ್ದು, ತುಂಬಾ ಚೆನ್ನಾಗಿದೆ. ನನ್ಗೆ ಫಸ್ಟ್ ಆಫ್ ಆಲ್ ನನ್ನ ಇಂಟೆನ್ಷನ್ ಅಂದ್ರೆ ತುಂಬಾ ಗಿಡ ಚೆನ್ನಾಗಿ ಬರ್ಬೇಕು, ಚೆನ್ನಾಗಿ ಇಳುವರಿ ಬರ್ಬೇಕು. 2ನೇದು ಅದು ಎಷ್ಟು ಬರುತ್ತೆ ಏನು, ಅದು ಕಮರ್ಷಿಯಲ್ ವಯಬಲ್ ಹೌದಾ ಅಲ್ಲ ಅಂತ ನೆಕ್ಸ್ಟ್. ಇದು ಹೆಂಗಿದ್ರು ಒಂದು
ಒಂದು ಅಂತರ ಬೆಳೆ ಆಗಿರೋದ್ರಿಂದ ಇದ್ರದ್ದು ನಂದೊಂದು ಏನಂತ ಹೇಳಿದ್ರೆ ತೋಟ ಅಂದ್ರೆ ಹೀಗೆ ಇರ್ಬೇಕನ್ನೋದು ಒಂದು ಇಂಟೆನ್ಷನ್ ಇದೆ, ಒಂದು ಥಾಟ್. ಸೊ ಹಾಗಾಗಿ ಆ ತರ ಮಾಡ್ಬೇಕನ್ನೋದು ಫಸ್ಟ್. ಆಮೇಲೆ ನಾನು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತೀನಿ. ಕಮರ್ಷಿಯಲ್ ಕೂಡ ನಾವು ಏನು ತುಂಬಾ ದೋಖ ಅಂತ ಏನು ಅನ್ಸ್ಕೊಳ್ಳಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಅನ್ಕೊಂತೀವಿ. ಯಾಕಂದ್ರೆ ಇವಾಗ್ಲೇ 2 years ಕಂಪ್ಲೀಟ್ ಆಗಿದೆ. ಬಟ್ ಪ್ರತಿಯೊಂದ್ರಲ್ಲೂ ಕೂಡ ಹೂ ನೋಡ್ತಾ ಇದೀವಿ, ಪ್ರತಿಯೊಂದ್ರಲ್ಲೂ ಕೂಡ ಕಾಯಿ ಇದೆ. ಮಿನಿಮಮ್ 60 to 70 ಕಾಯಿ ಇದೆ ಕೆಲವೊಂದು ಗಿಡದಲ್ಲಿ. ಹಾಗಾಗಿ ಇಳುವರಿ ಚೆನ್ನಾಗಿ ಬರ್ಬೋದು. ನಾವ್ ಹೆಂಗ್ ಚೆನ್ನಾಗಿ ಮಾಡ್ತೀವಿ ಹಂಗ್ ಖಂಡಿತ ಬರುತ್ತೆ. ಅಲ್ಲೇ 60 ಕಾಯಿ ಅಂದ್ರೆ ಆಲ್ಮೋಸ್ಟ್ 2 kg ಡ್ರೈ ಬೀನ್ಸ್ ಬರುತ್ತೆ. ಓಕೆ, ನೀವು ಫಸ್ಟ್ ಟೈಮ್ ಟ್ರಯಲ್ ಮಾಡಿದಾಗ ಸರ್ ಈಗ ಡ್ರೈ ಬೀನ್ಸ್ ಯಾವ ರೀತಿ ತೆಗ್ದ್ರಿ ಹೇಳ್ಕೊಟ್ರು. ಶರತ್ ಸರ್ ಕ್ಯಾಡ್ಬರಿ ಇಂದ ಬಂದಿದ್ರು. ಸೊ ಅವ್ರು ಹೇಗೆ ಮಾಡ್ಬೇಕನ್ನೋದು ಹೇಳಿದ್ರು, ಅದೇ ತರ ಮಾಡಿದ್ವಿ. ಫಸ್ಟ್ ಒಂದ್ ಸ್ವಲ್ಪ ಟ್ರಯಲ್ ಯಾವ ರೀತಿ ಮಾಡಿದ್ರು ಸರ್ ಅದನ್ನ ಫಸ್ಟ್ ಬೀನ್ಸ್ ಯಾವ್ದನ್ನ ಕ್ರಾಪ್ ಮಾಡಿಬಿಟ್ಟು, ಸೊ ಅದನ್ನ ಒಂದು 2 days ಹಾಗೆ ಬಿಟ್ಟು ಹೊಡೆದ್ಬಿಟ್ಟು ಒಳಗಿನ ಬೀನ್ಸ್ ಎಲ್ಲ ತೆಗೆದ್ಬಿಟ್ಟು, ಸೊ ಅದನ್ನ ಹುಳಿ ಬರ್ಸೋದು ಅಂತ ಒಂದು ಇದ್ರಲ್ಲಿ ಹಾಕೊಂಡು ಒಂದು ಟಬ್ಬಲ್ ಹಾಕಿ ನೀಟಾಗಿ ಒಂದು 3 to 5 days ಹಾಗೆ ಇಟ್ಟು, ನೆಕ್ಸ್ಟ್ 3 days ಆದ ತಕ್ಷಣ ಸಂಪೂರ್ಣವಾಗಿ ಅದನ್ನ ಎಲ್ಲ ಮಿಕ್ಸ್ ಮಾಡಿ ಒಂದ್ಸರಿ. ನೆಕ್ಸ್ಟ್ ಮತ್ತೊಂದು 3 days ಕಂಪ್ಲೀಟ್ ಆದ ನಂತರ ಸೊ ತೆಗೆದ್ಬಿಟ್ಟು ಅದನ್ನ ನೀಟಾಗಿ ಡ್ರೈ ನೀಟಾಗಿ ಸ್ಪ್ರೆಡ್ ಮಾಡಿ ಬಿಸಿಲಿಗೆ ಒಣಗಿಸ್ಬಿಟ್ರೆ ಒಂದು 3 to 4 days ನಾವು ಡ್ರೈ ಮಾಡಿದ್ರೆ ಸಾಕು. ನಮ್ಮ ಈ ಬಿಸಿಲಿಗೆ 7 to 10 days ಅಲ್ಲಿ ರೆಡಿ ಆಗ್ಬಿಡುತ್ತೆ. ಅವಾಗ ಅವರು ಕ್ಯಾಡ್ಬರಿ ಅವರು ಬಂದು ಒಣ ಬೀಜಗಳನ್ನ ಖರೀದಿ ಮಾಡ್ತಾರ ಅಥವಾ ನೀವೇ VRL ಥ್ರೂ ಕಳಿಸ್ತೀರಾ? ಇಲ್ಲ, ಇನ್ನು ನಾವು ಅದನ್ನು ಸ್ಟಾರ್ಟ್ ಮಾಡಿಲ್ಲಲ್ಲ. ಸೊ ಇಲ್ಲ ದಾವಣಗೆರೆಯಲ್ಲೇ ಕೂಡ ಬ್ರಾಂಚ್ ಇದೆ. ನಾವು ದಾವಣಗೆರೆ ತಗೊಂಡೋಗಿ ಮಾರಾಟ ಮಾಡಬಹುದು. ಇನ್ ಕೇಸ್ ಬಹಳ ಇದೆ ಅಂದ್ರೆ ಬಂದ್ ತಗೊಂಡ್ ಹೋಗ್ಬಹುದು. ಆ ರೀತಿ ನೀವು ಮಾಡ್ಕೊಂಡು ಸರ್. ಈಗ ನೀವು ಬೆಳೆ ನೋಡ್ತಾ ಇದ್ದೀರಲ್ಲ ಸರ್, ಇನ್ನೂ ಏನಾದ್ರು ಹೆಚ್ಚಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಅಂದ್ರೆ ಈಗ ಬೇರೆ ತೋಟ ಇದೆಯಲ್ಲ ಸರ್, ಕಾಫಿ ನಾವು ಹಾಕ್ತಿದೀನಿ ಅಂತ, ಅದೇ ರೀತಿ ಇನ್ನೇನಾದ್ರು ಅಲ್ಲಿನೂ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋಕು ಅಂತ ಅನ್ಕೊಂಡಿದ್ರೆ ಹೆಂಗೆ? ಅಲ್ಲಿಯೂ ಇದೆ ಸರ್. ಯಾವ್ದಾದ್ರು ಬಾರ್ಡರ್ ಅಲ್ಲಿ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಸೊ ಅಲ್ಲಿ ಸಸಿನೂ ಕೂಡ ಕ್ಯಾಡ್ಬರಿ ಅವರು ಉಚಿತವಾಗಿ ಕಳಿಸಿದ್ದಾರೆ. ಸೊ ಅವನ್ನ ತಗೊಂಡ್ಬಂದು ಇಟ್ಕೊಂಡಿದೀವಿ ನಾಟಿ ಮಾಡ್ಬೇಕಂತ. ಇದರಲ್ಲಿ ಒಂದು ಕೆಲವೊಂದು ಗ್ಯಾಪ್ ಆಗಿದೆ. ಸೊ ಆ ಗ್ಯಾಪಿನ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಉಳಿದಿರೋದೆಲ್ಲ ಆ ಕಡೆ ಟ್ರಾನ್ಸ್ಫರ್ ಮಾಡೋದು. ಸೊ ಎಲ್ಲೆಲ್ಲಿ ನಮಗೆ ಅವೈಲೇಬಲ್ ಇದೆ ಜಾಗನ, ಸೊ ಇಡೀ ತೋಟದಲ್ಲಿ ಎಲ್ಲೂ ಕೂಡ ವೇಸ್ಟ್ ಮಾಡದೇನೆ ಜಾಗನ ನಾವು ಕಂಪ್ಲೀಟ್ ಆಗಿ ಗಿಡ ಕೂರ್ಸೋಣ ಅಂತ ಪ್ಲಾನ್ ಇದೆ. ಓಕೆ ಸರ್. ಸರ್ ನೀವು ಒಟ್ಟಿನಲ್ಲಿ ಒಂದು ಕೋಕೋನ ಅಂತರ ಬೆಳೆಯಾಗಿ ಪ್ರಾಯೋಗಿಕಾತ್ಮಕವಾಗಿ ಬೆಳೆದಿದ್ದೀರಾ ಸರ್. ಇವಾಗ ನಾವು ಕೂಡ ನೋಡ್ತಾ ಇದೀವಿ ಸರ್, ಗಿಡಗಳು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಅದರಲ್ಲೂ ಹೇಳ್ದಂಗೆ 2 ವರ್ಷ ಆರ್ಗಾನಿಕ್ ಮಾಡಿದ್ರೆ ಅದರ 70-30 ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ದೀರಾ ಸರ್. ಹಾಗಾಗಿ ಒಂದು ಒಳ್ಳೆಯ ಇಳುವರಿ ಆದಾಯ ಬರ್ಬೋದು ಅಂತ ಒಂದು ನಿರೀಕ್ಷೆ ಮಾಡಿದ್ದೀರಾ ಸರ್ ನೀವು? ಎಸ್, ಮಾಡಿದೀನಿ. ಬಂದೇ ಬರುತ್ತೆ, ತೆಗಿತೀವಿ ಬರುತ್ತೆ. ಓಕೆ, ಹಾಗಾಗಿ ಇಷ್ಟೊತ್ತು ನೀವು ನಮ್ಗೆ ಮಾಹಿತಿ ಕೊಟ್ರಿ ಸರ್. ಯಾವ ರೀತಿ ಒಂದ್ 2 ವರ್ಷದಲ್ಲಿ ನಾನು ಕೊಕ್ಕೋ ಬೆಳೆಗಳಿಗೆ ಈ ಒಂದು ನಿರ್ವಹಣೆ ಮಾಡಿದೀನಿ, ಇದರಲ್ಲಿ ಯಾವ ರೀತಿ ಕ್ಯಾಡ್ಬರಿ ಅವರಿಗೆ ಸಂಪರ್ಕ ಬಂದೆ, ಇದೊಂದು ಹೊಸದಾಗಿ ಪ್ರಾಯೋಗಿಕಾತ್ಮಕ ಮಾಡಿದೀನಿ ಅಂತ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ಕೊಟ್ರಿ ಸರ್. ಹಾಗಾಗಿ ನಮ್ಮ ವಾಹಿನಿಯ ವತಿಯಿಂದ ಹಾಗೂ ನಮ್ಮ ವೀಕ್ಷಕರ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಪ್ರಭುಲಿಂಗಯ್ಯ ಅವರು ಹೇಳ್ತಾ ಇದ್ರು, ಈ ನಾನು ಕೊಕ್ಕೋ ಬೆಳೆ ಹಾಕ್ದಾಗಿನಿಂದ ಹಿಡಿದು ಕಳೆ ಕೂಡ ಅದಕ್ಕೆ ನಿರ್ವಹಣೆ ಬಂದಿದೆ, ಕಂಟ್ರೋಲಿಗೆ ಬಂದಿದೆ. ಅದರಲ್ಲೇ ನಮ್ಮ ಅಡಿಕೆಯೂ ಕೂಡ ಒಂದು ಉತ್ತಮ ಪ್ರಭಾವ ಬೀರಿದೆ. ಅದರಿಂದ ಬರುವಂಥ ಗೊಬ್ಬರ ಅಡಿಕೆಯೂ ಕೂಡ ಒಂದು ಇಳುವರಿಯಲ್ಲಿ ಹೆಚ್ಚಿಗೆ ಅದಕ್ಕೆ ಒಂದು ಪರಿಣಾಮ ಬೀರಿದೆ ಅಂತ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಮತ್ತು ನಮ್ಮ ಕ್ಯಾಡ್ಬರಿ ತಾಂತ್ರಿಕ ಅಧಿಕಾರಿಗಳಾಗಿರುವ ಶ್ರೀ ಶರತ್ ಅವರು ಕೂಡ ಈ ಕೊಕ್ಕೋ ಬೆಳೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಹಾಗಾಗಿ ಮಾಹಿತಿ ಕೊಟ್ಟಂತಹ ಇವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.